ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಘಟಕ ವ್ಯವಸ್ಥಾಪಕರೇ, ಈ ಸಮಾರಂಭದ ಕೇಂದ್ರ ಬಿಂದುಗಳಾಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧಿಕಾರಿ ವರ್ಗ ಒಂದು ಕಡೆ ಇರಲಿ, ಅವರು ಸಹೋದರಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ಅವರು ಈ ಘಟಕದಲ್ಲಿ ಕಾರ್ಯನಿರ್ವಹಿಸಿದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಈ ಸಮಾರಂಭದ ಕೇಂದ್ರ ಬಿಂದುವಾದ ಪಾಚಾಪುರ ಮೇಡಮ್ ಅವರೇ, ಹಾಗೂ ಈ ಸಮಾರಂಭದ ಅತಿಥಿ ಸ್ಥಾನ ಹೊಂದಿದಂಥ ನಮ್ಮ ಘಟಕದ ಪಾರುಪತ್ಯಗರಾದ ಶ್ರೀ ಹಿರೇಮಠ ಅಜ್ಜನವರೇ, ಹಾಗೂ ಅದೇ ರೀತಿಯಾಗಿ ನಮ್ಮ ಘಟಕದ ಸಹಾಯಕ ಸಂಚಾರ ನಿರೀಕ್ಷಕರಾದ ಶೇಖರ್ ಸರ್ ಅವರೇ, ಹಾಗೂ ಈ ಸಮಾರಂಭದಲ್ಲಿ ನಮ್ಮ ಕರೆಗೆ ಒಬ್ಬಟ್ಟು ಬಂದಂಥ ನಿವೃತ್ತ ಸಂಚಾರಿ ನಿಯಂತ್ರಕರಾದ ಗಗನಂ ಸಾಹೇಬ್ರವರೇ, ಹಾಗೂ ಅದೇ ರೀತಿಯಾಗಿ ನಮ್ಮ ಕರೆಗೆ ಒಬ್ಬಟ್ಟು ಬಂದಂಥ ಇದೇ ಘಟಕದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದಂಥ ಅನಿಲ್ ಕೊಲ್ಹಾಪುರ ಸರ್ ಅವರೇ, ಹಾಗೂ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ನಮ್ಮ ಸರ್ ಅವರ ಧರ್ಮಪತ್ನಿಯವರಿಗೂ ನಮ್ಮ ಘಟಕದ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೇಳ್ಕೊಂಡು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾರೆ. ಮತ್ತು ಅಕ್ಕವರವರೇ, ಹಾಗೂ ಅದೇ ರೀತಿ ಈ ಸಮಾರಂಭದ ಇನ್ನೊಬ್ಬ ಭಾಗಿಯಾದಂಥ ನಮ್ಮ ಮೇಡಮ್ ಅವರ ಮಾತೃರವರಾದ ತಾಯಿಯವರಾದ ಅಮ್ಮನವರೇ, ಇಲ್ಲಿವರೆಗೆ ಈ ಸಮಾರಂಭ ಬೀಳ್ಕೊಡುವ ಸಮಾರಂಭದ ಜೊತೆಗೆ ಅಭಿನಂದನಾ ಸಮಾರಂಭ ಅಂದರೆ ಅವರು ನಮ್ಮ ಘಟಕದಿಂದ ಪದೋನ್ನತಿ ಹೊಂದಿ ಸಂಚಾರಿ ನಿರೀಕ್ಷಕರಾಗಿ, ಇಲ್ಲಿವರೆಗೆ ಸಹಾಯಕ ಸಂಚಾರಿ ನಿರೀಕ್ಷಕರಿದ್ದರು, ನಮ್ಮ ಘಟಕದಿಂದ ಪದೋನ್ನತಿಯಾಗಿ ಸಂಚಾರಿ ನಿರೀಕ್ಷಕರಾಗಿ ಹೋದ ಕಾರಣ ಅವರಿಗೆ ಬೀಳ್ಕೊಡುವ ಸಮಾರಂಭ ಮತ್ತು ಅಭಿನಂದನೆ ಅವರು ಮುಂಬರ್ತಿ ಬಂದಿದ್ದಕ್ಕೆ ಅಭಿನಂದನಾ ಸಮಾರಂಭ ಬಂದು ಮತ್ತು ನನ್ನ ಸಹಪಾಠಿಗಳೇ, ನನ್ನ ಮಿತ್ರರೇ, ಇಲ್ಲಿವರೆಗೂ ಎಲ್ಲರೂ ಹೇಳಿದರು ಪಾಚಾಪುರ ಬರೋರು ಒಂದು ವಚನ ನೆನಪಾಗ್ತದೆ, ನುಡಿದರೆ ಮುತ್ತಿನ ಹಾರದಿಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ನೀವು ನುಡಿಯೊಳಗೆ ನಡೆದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವು. ಈ ನುಡಿದಂತೆ ನಡಿತೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಾಕಾರ ಮೂರ್ತಿನೇ ನಮ್ಮ ಮೇಡಮ್. ನೀವೇನು ನುಡಿದ್ರೆ ಅಷ್ಟೇ. ಅವರು ಯಾರು ನುಡಿದ್ರು, ಯಾರನ್ನು ನೀವು ಈ ಘಟಕದಲ್ಲಿ ಎಲ್ಲ ಸಿಬ್ಬಂದಿ ಬರೀ ಚಾಲಕ ನಿರ್ವಾಹಕರಲ್ಲೇ ಎಲ್ಲ ಅಭಿಮಾನದಿಂದ ಇಲ್ಲಿವರೆಗೂ ತೋರಿಸಿದ್ರೆ ಅವ್ರಿಗೆ ಸರ್ಕಾರ ಸಮಾರಂಭ ನೋಡಿದರೆ ಗೊತ್ತಾಗುತ್ತದೆ. ನಮ್ಮ ತಾಂತ್ರಿಕ ಸಿಬ್ಬಂದಿಗಳಾಗಿರ್ಬೋದು, ನಮ್ಮ ಆಡಳಿತ ಸಿಬ್ಬಂದಿಗಳಾಗಿರ್ಬೋದು, ಮತ್ತು ಎಲ್ಲವ ಸಿಬ್ಬಂದಿಗಳಿಗೆ ಅವರು ನಯ ವಿನಯದಿಂದ, ಅವರು ಈ ನಮ್ಮ ಘಟಕದ ಸಹಾಯಕ ಸಂಚಾರಿ ನಿರೀಕ್ಷಕರಾಗಿದ್ದಿಲ್ಲ, ಅವರು ನಮ್ಮೆಲ್ಲರಿಗೆ ಕಿರಿಯವರಿಗೆ ಅಕ್ಕನಾಗಿ, ದೊಡ್ಡವರಿಗೆ ತಂಗಿಯಾಗಿ, ಹೆಚ್ಚಾಗಿ ನಮ್ಮೆಲ್ಲರ ಮಾತೃ ಸ್ವರೂಪಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅಂತ ಸಹವೃತ್ತಿಯಾಗಿದೆ. ನಾವು ಹೃದಯ ಶ್ರೀಮಂತಿಕೆ ಅನ್ನೋದು ಕೇಳಿದ್ದೀವಿ, ಆದ್ರೆ ಹೃದಯ ಶ್ರೀಮಂತಿಕೆ ಅನ್ನೋದು ನಾವೆಲ್ಲರೂ ನನ್ನ ವೈಯಕ್ತಿಕವಾಗಿ ಕಣ್ಣಾರೆ ಕಂಡಂಥ ಒಂದು ವ್ಯಕ್ತಿ ಅಂದರೆ ಮಾನ್ಯ ಶ್ರೀದೇವಿ ಮೇಡಮ್. ಅವರಿಗೆ ಹೆತ್ತಂತ ಮಾತೃವರೆಗೂ ನನ್ನ ಧನ್ಯವಾದವನ್ನು ಹೇಳಿಸ್ತೇನೆ. ಇಂಥ ಒಂದು ಮಗಳನ್ನು ನಮ್ಮ ಘಟಕಕ್ಕೆ ಕೊಟ್ಟು ಎಲ್ಲ ಈ ಅಭಿಮಾನವನ್ನು ನೋಡಿದ್ರೆ ಒಂದು ಕಡೆ ದುಃಖ ಆಗುತ್ತೆ, ಒಂದು ಕಡೆ ಸಂತೋಷ ಆಗ್ತದೆ. ಅಂದ್ರೆ ಅವರು ಪದೋನ್ನತಿ ಒಂದು ಉನ್ನತ ಸ್ಥಾನಕ್ಕೆ ಇರ್ತದೆ, ಸಂತೋಷ ಆಗುತ್ತದೆ. ದುಃಖ ಆಗುತ್ತೆ ಅಂದ್ರೆ ನಮ್ಮೆಲ್ಲರ ಬಿಟ್ಟು ಅಂದ್ರೆ ಬೇರೆ ಘಟಕಕ್ಕೆ ವರ್ಗ ಆಗುತ್ತದೆ. ಇಲ್ಲಿ ನೇರವಾಗಿ ಒಂದು ನಮ್ಮ ಸಂಪರ್ಕ ಇಲ್ಲಾರ್ದಂತ ಸಂಪರ್ಕ ಕೊಂಡಿ ಕೆಟ್ಟಿದಾಗ ಬೇರೆ ಘಟಕ ಹೋಗಿದ್ದಕ್ಕಂತ ದುಃಖ ಆಗುತ್ತೆ. ಅವರು ಇನ್ನೊಂದು ಹೇಳ್ಬೇಕಂದ್ರೆ ಅವ್ರು ಎಲ್ಲೇ ಇದ್ದರು ನಮ್ಮವ್ರೆ, ನಮ್ಮ ಅಭಿಮಾನ, ನಮ್ಮ ಪ್ರೀತಿ ಅವ್ರದ್ದು ಹೇಗಾಗಿದೆ ಅಂದ್ರೆ ನಮ್ಮ ಹೃದಯ ಮಂದಿರದಲ್ಲಿ ಅಚ್ಚು ಅಂದ್ರೆ ಮುದ್ರೆ. ಅವರ ನೆನಪುಗಳು ನಮ್ಮ ಘಟಕದಲ್ಲಿ ಎಲ್ಲಾ ಸಿಬ್ಬಂದಿಗಳಿಗೆ ಅಚ್ಚು ಒತ್ತದಂತಾಗಿದೆ. ಅಂತ ಅಚ್ಚು ಒತ್ತಿದ ಒಂದು ಮೂರ್ತಿ ಅಂದ್ರೆ ನಮ್ಮ ಪಾಚಾಪುರ ಮೇಡಮ್. ಅಂಥವರು ಈ ಘಟಕದಲ್ಲಿ ಬಂದಾಗ ಒಂದು ಕರ್ತವ್ಯದಲ್ಲಿ ಈಗಾಗಲೇ ಹೇಳಿದರು ನಮ್ಮ ನರಸಣ್ಣ ಸಾಹೇಬ್ರು, ಈ ಘಟಕದಲ್ಲಿ ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಪ್ರಪ್ರಥಮ ಸ್ಥಾನ ಪಡೆದಂತ ಘಟಕ. ಈ ಘಟಕ ಈ ಪ್ರಶಸ್ತಿ ಬರಲು ಮೂಲ ಕಾರಣೀಭೂತರ ಅದರಲ್ಲಿ ಒಂದು ಭಾಗ ಅಂದ್ರೆ ಪಾಚಾಪುರ ಮೇಡಮ್ ಅವರು, ಚಾಲಕ ನಿರ್ವಾಹಕರು, ಘಟಕ ವ್ಯವಸ್ಥಾಪಕರು ಎಲ್ಲರ ಪ್ರಯತ್ನದಿಂದ. ಯಾಕಂದ್ರೆ ಅವರು ಮೇನ್ ಕೊಂಡಿಯವರು, ಯಾರನ್ನ ಏನ್ ಕಳಿಸ್ಬೇಕು, ಗಾಡಿ ನಡಿಬೇಕಂದ್ರೆ ಚಾಲಕ ನಿರ್ವಾಹಕ ಇರಬೇಕು, ಅದನ್ನ ಮುನ್ನಡೆಸಬೇಕು, ಸಾರಥಿ ಬೇಕು. ಅದಕ್ಕೆ ನಿಯೋಜನೆ ಮಾಡ್ತಂತ ಅವ್ರ ಕರ್ತವ್ಯನ ಯಾರಾದ್ರೆ ಹೆಂಗ್ ಮಾಡ್ತಾ ಕಿಲೋಮೀಟರ್ಗಳನ್ನು ಕಗಲ್ಗಮ್ ಸರ್ ಹೇಳಿದ್ರು, ಅವರಿದ್ದಾಗ ರದ್ದತಿ ಕಮ್ಮಿ ಆಗ್ತಿತ್ತು. ಈಗೆಲ್ಲ ನಮಗ್ ಪ್ರಶಸ್ತಿ ಬರ್ಲಿಕ್ಕೆ ಈ ಘಟಕದ ಒಂದು ಸ್ಥಾನವನ್ನು ಉನ್ನತೀಕರಿಸಿದಂತವರು ಪಾಚಾಪುರ ಮೇಡಮ್ ಅವರು. ಅವ್ರು ಪ್ರತಿಯೊಂದು ಯಾರನ್ನು ಇವರೆನ್ನದು ಯಾರು ಇವ ನಮ್ಮವ ಅಂತೇಳಿ ಕೂಡಲ ಸಂಗಮದವ್ರು ಹೇಳುತ್ತೆ, ಯಾರನ್ನೂ ಭೇದ ಭಾವ ಮಾಡಿಲ್ಲ, ಎಲ್ಲರೂ ನಮ್ಮವ್ರು. ಅವ್ರು ನಗುತ್ತಾನೆ ಅಣ್ಣವರ ತಮ್ಮವರ ಹೋಗ್ರಿ ಅಂತೇಳಿ ಎಲ್ಲವರ ಕರ್ತವ್ಯ ನಿಷ್ಠೆ ಅಂದ್ರೆ ಹೆಂಗಿರ್ತಂದ್ರೆ ಕಾಯಕದಲ್ಲಿ ನಿರತನಾದಲೇ ಗುರು ಭಕ್ತನಾದರೂ ಮರೆಯಬೇಕು, ಲಿಂಗ ಪೂಜೆ ಆದರೂ ಮರೆಯಬೇಕು, ಜಂಗಮ ಮುಂತಿದ್ದರ ಹಂಗದಿರಬೇಕು. ಅವರು ತಮ್ಮ ಅನಾರೋಗ್ಯದಿಂದ ಕೆಲವೊಂದು ಸಮಯದಲ್ಲಿ ಅವ್ರು ಆರಾಮಾಗಿ ಬಂದ್ರು, ಇನ್ನೂ ರಜೆ ಹಾಕ್ಬೋದಾಗಿತ್ತು. ಕರ್ತವ್ಯಕ್ಕೆ ಇಲ್ಲಿ ನಮ್ಮಲ್ಲಿ ಹಾಜರಾದ್ರು. ಅಷ್ಟ ಕಾಯಕ ನಿಷ್ಠೆ.
ಅಷ್ಟೊತ್ತಿಗೆ ನಮ್ಮೆಲ್ಲ ಸಿಬ್ಬಂದಿಗಳಿಗೂ ಅಷ್ಟು ಸಹಕಾರ. ಯಾಕಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ನಾವೆಲ್ಲರೂ ಅವ್ರದಿಂದ ಪಡೆದಂತ ಸಹಾಯ ಅಂತ ಯಾರೂ ಉಳಿದೇ ಇಲ್ಲ. ಅಷ್ಟು ಅವಿನಾಭಾವ ಸಂಬಂಧ, ಅಷ್ಟು ಸಹಕಾರ. ಯಾಕಂದ್ರೆ ಈ ಕೆಲವೊಂದು ಚಾರ್ಜ್ ಶೀಟ್ಗಳು ಬರ್ತೀವಿ. ಈ ಹೆಂಗಂದ್ರ ಮುಳ್ಳಿನ ಮೇಲೆ ಕೂತಂಗ ಅವ್ರು ಕುರ್ಚಿ, ನೀವು ಅಬ್ಸೆಂಟ್ ಬರ್ತೀವಿ ಅಂತ ಹೋಗ್ಬೋದು. ಒಂದು ಗಾಡಿ ನಿಂತಂತ ಚಾರ್ಜ್ ಶೀಟ್ ಬರ್ತಾ ನಾವು ಒಂದು ಅಬ್ಸೆಂಟ್ ಹಾಕೋರಂತ ನಾನೇ ಹೇಳಿ ಹೋಗ್ಬೋದು. ಆ ಅಬ್ಸೆಂಟ್ ಆದ್ರೆ ಆ ಕಿಲೋಮೀಟರ್ ರದ್ದತಿಯಾಗಿ ನಿಮ್ಮದು ಕಾರಣ ಆಗಿದೆ ಅವ್ರು ನೋಟಿಸ್ ಕೊಟ್ಟು ಎಷ್ಟೋ ನೋಡಿದ್ದೀನಿ. ಅದನ್ನು ತಮ್ಮ ಮೈ ಮೇಲೆ ಹಾಕೊಂಡು ನಿಮ್ಮದು ಕೆಲಸ ಆತಂದ್ರು. ಅವ್ರು ಏನಂದ್ರ ಬರೀ ನಿರ್ವಾಹಕ ಚಾಲಕರಲ್ಲ, ನಮ್ಮ ಕುಟುಂಬಗಳ ಜೊತೆ ಒಡನಾಟ ಸಂಬಂಧ ಇದೆ. ಪ್ರತಿಯೊಬ್ಬರು ನಮ್ಮ ಚಾಲಕ ನಿರ್ವಾಹಕರ ಕುಟುಂಬಗಳ ಜೊತೆ ಎಲ್ಲರ ಮನೆ ಬಾಚಾಪುರ ಮೇಡಮ್ ಅವರು ಗೊತ್ತು. ಎಲ್ಲರ ಜೊತೆ ನಮ್ಮ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳನ್ನು, ಕೆಲ ಚಾಲಕ ನಿರ್ವಾಹಕರ ಸಮಸ್ಯೆಗಳನ್ನು ಮಾತಾಡಿ ನಮ್ಮ ಮನೆಯವರ ಜೊತೆ ಮಾತಾಡಿದ್ದಾರೆ. ಹಿಂಗಲ್ರಿ ನಿಮ್ಮ ಮನೆಯವ್ರು ಹಿಂಗತ್ತಾರ ಯಾವುದೇ ವಿಷಯ ಇರಲಿ ಅವ್ರ ಸಲಹೆಯನ್ನು ಕೊಡುತ್ತಾ ಅಷ್ಟ ಇದು ಇದ್ದವ್ರು. ಅಂಥವ್ರು ಪದೋನ್ನತಿ ಹೊಂದಿ ಹೋಗ್ತಾ ಇದ್ದಾರೆ, ಒಂದು ಸಂತೋಷ ಆಗ್ತದೆ. ಅಂತ ಸ್ವರೂಪ ಇದ್ದಂಥವ್ರು ಅವ್ರು. ಯಾಕಂದ್ರೆ ಮಾತೃ ಸ್ವರೂಪ. ಒಂದು ತಾಯಿ ಮಗುನ ಒಂದು ತಪ್ಪು ಮಾಡಿದ್ರು ಅದಕ್ಕೇನು ಹೊಡೆಯೋದಿಲ್ಲ, ಒಂದು ಚಲೋ ಮಾಡಿದ್ರು ಚಪ್ಪರ್ಸದ. ಹಿಂಗಾಗಿ ನಾವು ಕೆಲವೊಬ್ಬರು ಚಾಲಕ ನಿರ್ವಾಹಕರು ತಪ್ಪು ಮಾಡಿರ್ಬೋದು. ಮೇಡಮ್ ಅವರಲ್ಲಿ ತಾವು ಇಲ್ಲಿ ನಮ್ಮಲ್ಲಿ ಸೇವಾ ಅವಧಿಯಲ್ಲಿ ನಮ್ಮ ಚಾಲಕ ನಿರ್ವಾಹಕರಿಂದ ನನ್ನಿಂದ ಏನಾದರೂ ತಪ್ಪು ತಡೆಗಳಾದ್ರೆ ಕ್ಷಮಿಸಬೇಕು ನಮ್ಮ ಚಾಲಕ ನಿರ್ವಾಹಕರು. ಯಾಕಂದ್ರೆ ಅಷ್ಟು ನಮ್ಮ ಜೊತೆ ಸಂಬಂಧ ಆಯ್ತು. ಏನಾದ್ರೂ ಆಯ್ತು ಹೋಗ್ಬಿಟ್ಟು ನಾವು ಇದೊಂದು ಕೆಲಸ ಆದ್ರೆ ಹಿಂಗೆ ಮೇಡಮ್ ಅವ್ರೆ ಹೋಗ್ಬಿಡು ಅಷ್ಟು ನಮ್ಮ. ಯಾಕಂದ್ರೆ ಈ ಅಭಿಮಾನ ಪೂರ್ವದ ಸಂಕೇತ ಇವತ್ತೇನೇ ಅದರಲ್ಲ ಮೂರ್ತಿ, ಅಭಿಮಾನ ಪೂರ್ವದ ಸಂಕೇತ ಇದು. ಅದನ್ನ ನಮ್ಮ ಘಟಕದಿಂದ ಅವ್ರು ಎಲ್ಲೇ ಇದ್ರು ನಮ್ಮ ಘಟಕಕ್ಕೆ ಉನ್ನತ ಅಧಿಕಾರಿಗೆ TI ಆಗಿದ್ರೆ ಸಂಚಾರ ಅಧೀಕ್ಷಕರಾಗಿ ಅವರು ಡಿಪೋ ಮ್ಯಾನೇಜರ್ ತನ ಆಗ್ತಾರೆ. ಇನ್ನೂ ಜಾಸ್ತಿ ಆಗಲಿ ಅವ್ರು ಎಲ್ಲೇ ಇದ್ರು ಅವ್ರಿಗೆ ದಯ. ಯಾಕಂದ್ರೆ ದೇವರ ದಯ ಇದ್ದಾರೆ ನಮ್ಮ ಸಿದ್ದೇಶ್ವರ ಜನ ಆಗಲಿ ಯಾವುದೇ ದೇವರಾಗಲಿ. ಯಾಕಂದ್ರೆ ಅವ್ರ ಹೃದಯ ವೈಶಾಲ್ಯನೇ ಆಗಿದೆ. ಯಾರು ಚೇಂಬರ್ ಮೇಲೆ ಕೂತ್ರಿ ಹಿಂಗರಿ ಕಿಲೋಮೀಟರ್ ಆಗಲ್ಲ ಬರ್ರಿ ನೋಡ್ರಿ ಹೋಗ್ರಿ ಅಂತ ನಾವು ಅಂತ ಸಂಬಂಧಗಳು ನಮ್ಮ ಜೊತೆ ಬಿದ್ದಿತ್ತು. ಈ ಸಂಬಂಧ ಈ ಕಾರ್ಯಕ್ರಮ ನಡೆಯಲು ಎಲ್ಲ ನಮ್ಮ ಚಾಲನಾ ಸಿಬ್ಬಂದಿಗಳು ಮತ್ತು ತಾಂತ್ರಿಕರು ಬಹಳ ಶ್ರಮ ವಹಿಸಿ. ಯಾಕಂದ್ರೆ ನಾವು ಒಂದು ವಿಷಾದ ವ್ಯಕ್ತಪಡಿಸ್ತೀವಿ. ಅವ್ರು ಮೇಡಮ್ ಅವ್ರ ಹತ್ರ ರಿಲೀವ್ ಆದ್ರು, ಅಧಿವೇಶನ ಇತ್ತು, ರಿಲೀವ್ ಆದ್ರು, ಹೋದ್ರು. ತಡವಾಗಿದ್ದ ಕಾರಣ ಇದು ಕಾರ್ಯಕ್ರಮ ಮಾಡಲು ದಯವಿಟ್ಟು ಕ್ಷಮಿಸಬೇಕು. ಅಂತ ಸಂಬಂಧಗಳನ್ನು ನಾವು ಯಾವ ರೀತಿ ಈಗ ಮುಂದಾದ್ರೂ ನಾವು ಈ ಘಟಕದ ಬಗ್ಗೆ ಅವ್ರು ಯಾವ ರೀತಿ ನಮ್ಮನ್ನು ಮಾಡಿ ಹೋಗಿದ್ರೆ ನಾವು ಹೋಗಿದ್ದ ಘಟಕದ ಮುಂದಾದ್ರೂ ಅವರಂತೆ ನಡಿಬೇಕು. ನಾವು ಯಾವುದೇ ಸಿಬ್ಬಂದಿಗಳು ನಮ್ಮ ಶೇಖರಣವರಲ್ಲಿ ಘಟಕ ಒಳ್ಳೆಯ ಘಟಕ ವ್ಯವಸ್ಥಾಪನದ ಒಳ್ಳೆಯ ಸಿಬ್ಬಂದಿಗಳದ. ನಮ್ಮ ಕೆಲವೊಂದು ಅವರಿಗೂ ಒತ್ತಡ ಇತ್ತಿರ್ತ ಸಾರಿಗೆ ಸಂಸ್ಥೆಯಿಂದ. ಅದನ್ನು ಒತ್ತಡ ಬದಿಗೊತ್ತು ನಮ್ಮಂತೆ ಸಹಕಾರ ಮಾಡಿದಂಥ ಸಹಕಾರ ಮೂರ್ತಿಯವರು. ಅಂತ ವ್ಯಕ್ತಿತ್ವ ಉಳ್ಳಂತ ಎಷ್ಟು ಗುಣಗಾನ ಮಾಡಿದ್ರು ಕಡಿಮೆನೆ. ಅಂತ ಮಾತೃ ಹೃದಯ ಅಂತಾರೆ. ಮಾತೃ ಹೃದಯ ಅಂದ್ರೆ ಅದನ್ನು ಬಲ್ಲವನಿಗೆ ಗೊತ್ತಿರ್ತದೆ, ತಮಗೆಲ್ಲ ಗೊತ್ತ. ತಾಯಿಯ ಹೃದಯ ವೈಶಾಲ್ಯ ಅಂತ ಮಹಾತಾಯಿಯವರು. ಅದಕ್ಕೋಸ್ಕರ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕರಿಸಿದಂಥ ಬಾಚಾಪುರ ಮೇಡಮ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ಮತ್ತು ಸಮಸ್ತ ಸಿಬ್ಬಂದಿಗಳ ಅಭಿನಂದನೆ ಸಲ್ಲಿಸ್ತಾ ನಾವು ಮತ್ತು ನಮ್ಮ ಘಟಕಕ್ಕೆ ಮತ್ತೆ ನೀವು ಪುನಃ ಬನ್ನಿ. ನಿಮ್ಮ ಘಟಕ ನಮ್ಮ ಘಟಕ ಅನ್ನೋಕ್ಕಿಂತ ನಿಮ್ಮ ಘಟಕ 4 ವರ್ಷಗಳ ಸೇವೆಗಳಲ್ಲಿ ತಾವು ಮಾಡಿದ ಅಚ್ಚೋತ್ತತೆ ಇದ್ದಂಥ ನಿಮ್ಮ ನೆನಪುಗಳು ನಮ್ಮನ್ನು ಸದಾ ಇರುತ್ತೆ. ಒಂದು ವ್ಯಕ್ತಿ ಹೇಗಿದ್ದಂದ್ರೆ ಒಂದು ಅಶ್ವತ್ಥ ಅವ್ರದ್ದು ಹಾಡ ನೆನಪದೆ. ಏನ್ ಹೇಳ್ತಾರೆ ಅಂದ್ರೆ, ಒಳಿತು ಮಾಡು ಮನಸ್ಸ 3 ದಿವಸ ನೀನಿರುವ ತನಕ ಹೆಸರು ಉಳಿತದ ಅಂತ ಹೇಳ್ತಾರೆ. ಅಂಥದ್ದು ಹೆಸರು ಉಳಿಬೇಕು. ಈ ಮನುಷ್ಯ ಬಂದಂತ ಈ ಭೂಮಿಯೊಳಗೆ ಬಂದಂತ ಏನೂ ತಗೊಂಡು ಹೋಗೋದಿಲ್ಲ. ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಎರಡೇ. ಏನಪ್ಪಾ ನಬಿ ಶ್ರೀಮಂತಿದ್ದ ಅವನ ಕಾಲಿನ ಆಯ್ತು ಅಂತ ಅನ್ನೋದಿಲ್ಲ. ಅವ ಸುಮಾರಿದ್ದ ಅವ ಹೋದ ಅಂತಾರ. ಇಲ್ಲ ಬಹಳ ಒಳ್ಳೆಯದಪ್ಪ ಈ ತರ ಆಗ್ಬಾರ್ದಂತ. ಯಾಕಂದ್ರೆ ಹೆಸರು ಗಳಿಸ್ಬೇಕಂದ್ರ ಬಹಳ ದಿನ ಬೇಕಾಗ್ತದೆ. ಕಳಿಬೇಕಂದ್ರೆ ಒಂದು ಕ್ಷಣ. ಒಂದು ಇದರಲ್ಲಿ ಹಾಲಲ್ಲಿ ಒಂದು ಉಪ್ಪಿನ ಹರಳು ಹಾಕಿದ್ರ ಅದು ಒಡೆದು ಹೋಗ್ಬಿಟ್ಟದು. ಹೆಪ್ಪಾಗಿ ಮೊಸರಾಗಿ ಅದ್ರ ಮಜ್ಜಿಗೆ ಆಗಿ ತುಪ್ಪ ಆಗ್ಬೇಕಂದ್ರೆ ಬಹಳ ಕಠಿಣ ಪರಿಶ್ರಮ. ಅಂತ ವ್ಯಕ್ತಿತ್ವ ಅವ್ರ ಹತ್ರ ಇದ್ರು. ಅಂತವ್ರು ನಮ್ಮಿಂದ ದೂರ ಆಗ್ತೀವಲ್ಲ ನಮಗೇನು ಮನೋಭಾವ ಇಲ್ಲ. ಇಲ್ಲೇ ನಮ್ಮ ಬೆಳಗಾವಿ ವಿಭಾಗದಲ್ಲಿ ಆಗಿದೆ. ಅವ್ರಿಗೆ ನಾವು ಇನ್ನೊಂದು ಎಂಥದೊಂದು ಕೊಂಚ ಹೊರಗಿತ್ತಂದ್ರೆ ಬೇರೆ ವಿಭಾಗ ಅವ್ರು ಕೌನ್ಸಿಲಿಂಗ್ ಕರೆದ್ರು. ಮೇಡಮ್ ಅವ್ರದ್ದು ಇಲ್ಲೇ ನಮ್ಮ ವಿಭಾಗದ ನಮಗೆ ತಗೋತಂದ್ರೆ ಇದು ಖಾಲಿ ಇದ್ದಿದ್ದಿಲ್ಲ. ಅಣ್ಣವ್ರದ್ದು ಬಂದಿತ್ತು, ನಮ್ಮ ಶೇಖರ್ ಅಣ್ಣವ್ರದ್ದು ಪ್ರಮೋಷನ್. ಅವ್ರಿಗೆ ಬೇರೆ ವಿಭಾಗಕ್ಕೆ ಕೇಳಿದ ಸಂಬಂಧ ಅವರು ಅಲ್ಲ, ಅವರು ಸರಿ ಸಮಾನ ಅಂತ ಒಂದು ನಮ್ಮ ಸಿಬ್ಬಂದಿಗಳು ಇದ್ದಾರೆ. ನಾವು ಎಲ್ಲ ಚಾಲಕ ಮಿತ್ರರು ಮತ್ತು ಎಲ್ಲ ನಿರ್ವಾಹಕರು ಈಗ ಬಾಚಾಪುರ ಮೇಡಮ್ ಎಲ್ಲತ್ತೇಳಿ ಘಟಕದ ಬಗ್ಗೆ ತಾತ್ಸಾರ ಮನೋಭಾವ. ಈಗ ಅವ್ರು ಇದ್ದ ಹೆಸರದ ಇದ್ದ ಸಿಬ್ಬಂದಿಗಳ ಜೊತೆ ನಾವು ಸಹಕಾರ ಕೊಡಬೇಕು.
ನಾವು ಎಲ್ಲರೂ ಅವರಂತೆ ಮೇಡಮ್ ಅವ್ರು ಅದರ ಅಂತೇಳಿ ನಾವು ಕೆಲಸ ಮಾಡ್ತೀವಿ. ಮೇಡಮ್ ಅವ್ರು ದುಡಿದ ಘಟಕ ಕಟ್ಟಿದ ಮನೆ ಇದು 4 ವರ್ಷ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಬರಲಿ ಮೇಡಮ್ ಅವರು ನಮ್ಮ ಘಟಕಕ್ಕೆ ಲಕ್ಷ್ಮಿ ಇದ್ದಂಗೆ. ಒಂದು ರಂಗೋಲಿ ಇಟ್ಕೊಂಡು ಯಾವ್ದು ಕಾರ್ಯಕ್ರಮ ಅಂದ್ರೆ ಪೂಜಾ ಕಾರ್ಯಕ್ರಮ ಅಂದ್ರೆ ಒಂದು ಜಯಂತಿ ಆಗಿ ಮೇಡಮ್ ಅವರೇ ಹೆಂಗತ್ತ ಆಯ್ತು ಮೇಡಮ್ ಅವರು ಅಂತ ರಂಗೋಲಿ ಹಾಕೋರು. ಇಲ್ರಿ ಅಲ್ಲಿ ಯಾರ್ಯಾರ ಕರ್ಕೊಂಡು ಮಾಡೋದಂದ್ರು ಅಂತ ವ್ಯಕ್ತಿತ್ವ ಉಳ್ಳದ ವ್ಯಕ್ತಿ ಆಗ್ಬೋದು, ವ್ಯಕ್ತಿತ್ವ ಬೆಳೆಸ್ಬೋದು. ವ್ಯಕ್ತಿತ್ವ ಅಂತ ಉನ್ನತ ವ್ಯಕ್ತಿತ್ವ ಪಡಿಬೇಕಾದ್ರೆ ನಾವು ನಡೆಯೊಳಗೆ ಇರ್ಬೇಕು, ನುಡಿದಂತೆ ನಡೀತಿರ್ಬೇಕು. ನಮ್ಮ ನಡೆ ಚಾರಿತ್ರ್ಯ ಹಂಗಿರ್ಬೇಕು. ಒಂದೇ ಒಂದು ಕಪ್ಪು ಚುಕ್ಕಿ ಅವ್ರ ಮೇಲೆ ಏನಾರ ಇದು ಅಂತಂದ್ರೆ ನಾನು ಏನಂದ ಈ ಹೇಳೋದಿಲ್ಲ ಅಂತ ಚಾರಿತ್ರ್ಯ ನಡೆಯುಳ್ಳವರು, ಅಂತ ವ್ಯಕ್ತಿತ್ವ ಉಳ್ಳಂತ ಮೇಡಮ್ ಅವ್ರಿಗೆ ನಮ್ಮ ಈ ಸಮಾರಂಭ ಏನು ಬಹಳ ನಾವು ಅದ್ದೂರಿಯಿಂದ ಮಾಡಿದ್ದಿಲ್ಲ. ಅಲ್ಪ ನಮ್ಮ ಸಮಾರಂಭವನ್ನು ನಾವು ನಿಮಗೆ ಕಿರುಕಾಣಿ ಕೊಟ್ಟಿದ್ದೇವೆ. ನಮ್ಮ ಸಿಬ್ಬಂದಿಗಳ ಪರವಾಗಿ ನಮ್ಮ ಘಟಕಕ್ಕೆ ಮತ್ತೊಮ್ಮೆ ನೀವು ಪದೋನ್ನತಿ ಹೊಂದಿ ಮತ್ತೆ ಆಗಮಿಸಿ, ಮತ್ತೆ ನಾವು ನಿಮ್ಮ ಒಡನಾಡಿಗಳಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ನೀವು ಉನ್ನತ ಹುದ್ದೆಗೆ ಇರಲಿ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ. ಇವತ್ತು ಅಣ್ಣವ್ರಿಗೆ ಕರೆಸ್ಬೇಕಾಗಿತ್ತು, ಅವರು ಮಾಲೆ ಹಾಕಿದ ಸಂಗತ ಅವರು ನಮ್ಮ ಘಟಕಕ್ಕೆ ಬಂದರು. ಯಾರೋ ನಾವು ಹಿಂಗತ್ತೇಳಿ ಅವ್ರ ಕುಟುಂಬದವರು ಬಂದರು, ಅಲ್ಲೇ ನಿಂದ್ರು ಅಣ್ಣವರು. ಅವ್ರ ತಂದೆಯವರು ಬಂದರು, ಅಲ್ಲೇ ನಿಂದ್ರು. ಅಷ್ಟ ಇದರಿಂದ ಸಂಬಂಧಗಳು ಕಾರ್ಮಿಕರ ಜೊತೆ ಇದ್ದಂತ ಒಂದು ಕುಟುಂಬದ ಹಾಗೆ ಇದ್ರು. ಇವನ್ನ ಸಹಾಯಕ ಸಂಚಾರಿಗೆ ನಿರೀಕ್ಷಕರಾಗಿ ಇದ್ದಿದ್ದಿಲ್ಲ, ನಮ್ಮ ಕುಟುಂಬದ ಸದಸ್ಯರಿದ್ರು. ಇದೊಂದು ಮನೆ ದೇವರ ಗುಡಿ ಅಂತ ಇತ್ತು. ಯಾರೂ ಇಲ್ಲ, ನಮ್ಮ ತಾಂತ್ರಿಕ ಸಿಬ್ಬಂದಿ ಆಗಲಿ, ನಿರ್ವಾಹಕರಾಗ್ಲಿ, ಇಲ್ಲಿ ಚಾಲಕ ನಿರ್ವಾಹಕ ಆಡಳಿತವ್ರದ್ದು ಏನೂ ಇಲ್ಲ. ನಮ್ಮ ಘಟಕ ಈಗ ಹೇಳಿದ್ರು ನಮ್ಗೆ ಚೌಗ್ಲಿ ಅವರು, ಚಿಕ್ಕ ಘಟಕ ಚೊಕ್ಕ ಘಟಕ ಅಂತೇಳಿ. ಎಲ್ಲರೂ ನಮ್ಮ ಆಡಳಿತ ಸಿಬ್ಬಂದಿನೂ ಚಲೋ ಅದ. ಇಟ್ನಾಳ ಮೇಡಮ್ ಅವರು ಸಕ್ರಿಯ ಅದ. ಎಲ್ಲರೂ ನಮ್ಮ ಏನೇ ಕಾರ್ಯಕ್ರಮದಲ್ಲಿ ಇಟ್ನಾಳ ಮೇಡಮ್ ಅವರು ರಂಗೋಲಿ ಹಾಕಿ ಏನ್ ಮಾಡಿದ್ರೆ ಮೇಡಮ್ ಅವ್ರು ನಿಂತಿದ್ದು ಮಾಡೋರು. ಮತ್ತೆ ಲಕ್ಷ್ಮಿ ನಮ್ಮ ಮೆಕ್ಯಾನಿಕ್ ಅವರು. ಯಾಕಂದ್ರೆ ಇದು ಬೇರೆ ಘಟಕಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಘಟಕದಲ್ಲಿ ಇದ್ದಂತ ಹೊಂದಾಣಿಕೆ ಅನ್ಯೋನ್ಯತೆ ಮತ್ತೊಂದು ಘಟಕದಲ್ಲಿ ಇಲ್ಲ, ನಾನು ನೋಡಿದ ಪ್ರಕಾರ. ಅದಕ್ಕೆ ಮೂಲ ಗಾಡಿ ಮತ್ತು ನಮ್ಮ ಘಟಕ ವ್ಯವಸ್ಥಾಪರು ಒಳ್ಳೆಯರದ, ನಮ್ಮ ಶೇಖರಣವ್ರು ಅದರ. ಇದರ ಎಲ್ಲರೂ ನಾವು ಸರಿದೂಗಿಸ್ಕೊಂಡು ನಮ್ಮ ಅಭಿಮಾನಕ್ಕೆ ಕರೆ ಕೊಟ್ಟು ಸನ್ಮಾನ ಸ್ವೀಕರಿಸಿದಂತ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.